ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ಈ ದೇಹ ಪ್ರಕೃತಿಗನುಗುಣವಾಗಿದೆ. ಪ್ರಕೃತಿಯಲ್ಲಿ ಯಾವ ರೀತಿ ವ್ಯತ್ಯಾಸ ಆಗ್ತದೋ, ವೈಪರೀತ್ಯ ಆಗ್ತದೋ, ಅದು ಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಮ ದೇಹದ ಮೇಲೆ ಆಗ್ತದೆ. ಅವರ್ ಬಾಡಿ ಈಸ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದಿ ನೇಚರ್. ಪ್ರಕೃತಿಯಲ್ಲಿ ಹವಾಮಾನದಲ್ಲಿ ವ್ಯತ್ಯಾಸ ಆದಾಗ ನಮ್ಮ ದೇಹದಲ್ಲೂ ಹಲವಾರು ಬದಲಾವಣೆಗಳಾಗ್ತದೆ. ಇದಕ್ಕೆ ಯಾವ ಒಂದು ಋತುವಿನಲ್ಲಿ, ಯಾವ ಒಂದು ಸಮಯದಲ್ಲಿ ಯಾವ ಆಹಾರ ವಿಹಾರ ದಿನಚರಿ ಹೆಂಗಿರಬೇಕು ಅನ್ನೋದನ್ನು ಆಯುರ್ವೇದದಲ್ಲಿ ಋತುಚರ್ಯ ಅಂತ ತಿಳಿಸಿದ್ದಾರೆ. ಅಂದರೆ ಋತುಗಳಿಗನುಸಾರವಾಗಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಯಾವ ರೀತಿ ಆಹಾರ ತಿನ್ನಬೇಕು, ಯಾವ ರೀತಿ ವಿಹಾರ ಇರಬೇಕು, ಯಾವ ರೀತಿ ಚಟುವಟಿಕೆಗಳಿರಬೇಕು ಅನ್ನೋದನ್ನು ಆಚಾರ್ಯರು ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಚಳಿಗಾಲ ಶುರುವಾಗಿದೆ. ಚಳಿಗಾಲದಲ್ಲಿ ವಾತಾವರಣದಲ್ಲಿ ಚಳಿ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಈ ವಿಂಟರ್ ಸೀಸನಲ್ಲಿ ಯಾವ ರೀತಿ ನಾವು ಆಹಾರದ ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಂಟರನ್ನು, ಚಳಿಗಾಲನ ಆಯುರ್ವೇದದಲ್ಲಿ 2 ರೀತಿ ವಿಂಗಡಣೆ ಮಾಡಿದ್ದಾರೆ. ಅರ್ಲಿ ವಿಂಟರ್, ಲೇಟ್ ವಿಂಟರ್. ಅರ್ಲಿ ವಿಂಟರ್ನ ಹೇಮಂತ ಋತು ಅಂತ ಕರೀತಾರೆ. ಲೇಟ್ ವಿಂಟರ್ನ ಶಿಶಿರ ಋತು ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಕಾಣ್ತದೆ. ಅಂದರೆ ಚರ್ಮ ಡ್ರೈ ಆಗೋದು, ಕೈಕಾಲು ಒಡೆಯೋದು, ತುಟಿ ಒಡೆಯೋದು, ಚರ್ಮದ ಒಂದು ಕಾಂಪ್ಲೆಕ್ಷನ್, ಒಂದು ಕಾಂತಿ ಒಂದು ಕಡಿಮೆ ಆಗ್ತಕ್ಕಂತಹದ್ದು, ತಲೆ ಕೂದಲು ಉದುರೋದು, ಜಾಯಿಂಟ್ಸ್ ಪೇನ್ಗಳು, ಕೈಕಾಲು ನೋವು ಬರೋದು, ಸುಸ್ತಾಗೋದು, ಈ ರೀತಿ ಹಲವಾರು ಸಮಸ್ಯೆಗಳು ಕಾಣ್ತದೆ. ಇದಕ್ಕೆ ನಾವು ಯಾವ ರೀತಿ ಒಂದು ಪರಿಹಾರ ಕಂಡ್ಕೋಬೇಕು ಅಂತಂದರೆ, ನಮ್ಮ ಆಹಾರದಲ್ಲಿ ಈ ಒಂದು ಚಳಿಗಾಲದಲ್ಲಿ ವಾತಾವರಣ ಚಳಿ ಇರೋದ್ರಿಂದ ನಾವು ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡ್ತಕ್ಕಂತಹ, ಬಾಡಿ ವಾರ್ಮ್ ಮಾಡ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕಾಗ್ತದೆ. ಅಂದರೆ ಉಷ್ಣವೀರ್ಯ ಆಹಾರಗಳನ್ನ ಸೇವನೆ ಮಾಡಬೇಕಾಗ್ತದೆ. ಯಾವ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ ಚಳಿಗಾಲದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಚಳಿಗಾಲದಲ್ಲಿ ಮೊಟ್ಟ ಮೊದಲನೆಯದಾಗಿ ಎಳ್ಳು ಉಷ್ಣ ಅಂತ ತಮಗೆಲ್ಲ ಗೊತ್ತು. ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡ್ತದೆ. ಎಳ್ಳಿನಲ್ಲಿ ಹಲವಾರು ಪೋಷಕಾಂಶಗಳಿದೆ. ಐರನ್ನು, ಕಾಪರು, ಜಿಂಕು, ಪೊಟ್ಯಾಷಿಯಮ್ಮು, ವೈಟಮಿನ್ಸ್ಗಳು ಹೇರಳವಾಗಿದೆ. ಇದರ ಜೊತೆಗೆ ಒಳ್ಳೆಯ ಒಂದು ಫ್ಯಾಟ್, ಗುಡ್ ಫ್ಯಾಟ್ ಇದೆ ಇದರಲ್ಲಿ. ಹಾಗಾಗಿ ನೀವು ನೋಡಿರ್ಬೋದು, ದೇವಸ್ಥಾನಗಳಲ್ಲಿ, ಸಭೆ ಸಮಾರಂಭ ಫಂಕ್ಷನ್ಗಳಲ್ಲಿ, ಮನೆಗಳಲ್ಲಿ, ತಿಂಡಿ ತಿನಿಸುಗಳಲ್ಲಿ ಎಳ್ಳನ್ನು ಉಪಯೋಗಿಸ್ತಾರೆ. ಯಾಕೆಂದರೆ ಈ ಚಳಿಗಾಲದಲ್ಲಿ ಎಳ್ಳು ಉಪಯೋಗಿಸೋದು ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡ್ತದೆ, ವಾತಾವರಣಕ್ಕೆ ಅನುಗುಣವಾಗಿ ಆರೋಗ್ಯವನ್ನು ಕಾಪಾಡ್ತದೆ. ಆದ್ದರಿಂದ ಇದನ್ನು ಉಪಯೋಗಿಸ್ತಾರೆ. ಇನ್ನು ಎಳ್ಳೆಣ್ಣೆನ ಬಾಹ್ಯವಾಗಿ ಅಪ್ಲೈ ಮಾಡೋದ್ರಿಂದ, ಹಚ್ಕೊಳ್ಳೋದ್ರಿಂದ ಚರ್ಮ ಕಾಂತಿಯುತವಾಗ್ತದೆ. ಇನ್ನು 2 ಚಮಚ ಎಳ್ಳೆಣ್ಣೆಗೆ 1-2 ಚಮಚ ಅಲೋವೆರಾ ಜೆಲ್ನ ಮಿಶ್ರಣ ಮಾಡಿ ಹಚ್ಕೊಳ್ಳೋದ್ರಿಂದ ಚರ್ಮ ಕಾಂತಿಯುತವಾಗ್ತದೆ, ಚರ್ಮ ಒಡೆಯೋದು ನಿಲ್ತದೆ, ಕಾಂಪ್ಲೆಕ್ಷನ್ ಹೆಚ್ಚಾಗ್ತದೆ. ಎಳ್ಳೆಣ್ಣೆನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಹಚ್ಕೊಳ್ಳೋದ್ರಿಂದ ಜಾಯಿಂಟ್ಸ್ಗಳಲ್ಲಿ ಪೈನ್ ಕಡಿಮೆ ಆಗ್ತದೆ, ಸುಸ್ತು ಕಡಿಮೆ ಆಗ್ತದೆ, ಮೈಕೈ ನೋವು ಕಡಿಮೆ ಆಗ್ತದೆ. 2ನೇದು ಬೆಲ್ಲನೂ ದೇಹದ ಒಂದು ಉಷ್ಣಾಂಶವನ್ನು ಹೆಚ್ಚು ಮಾಡ್ತದೆ. ಉಷ್ಣ ಅಂಶವನ್ನು ಹೆಚ್ಚು ಮಾಡಿ ಆರೋಗ್ಯವನ್ನು ಕಾಪಾಡ್ತದೆ. ಇದರಲ್ಲಿ ಪ್ರಮುಖವಾಗಿ ನ್ಯಾಚುರಲ್ ಮಿನರಲ್, ಸ್ವಾಭಾವಿಕವಾಗಿ ಇರ್ತಕ್ಕಂತಹ ಖನಿಜಾಂಶಗಳಿದೆ, ವೈಟಮಿನ್ಸ್ ಇದೆ, ಐರನ್ ಇದೆ, ಈ ಕಬ್ಬಿಣಾಂಶ ಇದೆ. ಇದು ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಊಟ ಮಾಡಿದ ನಂತರ 1 ತುಂಡು ಬೆಲ್ಲ ತಿನ್ನಿ ಅಂತ ಹೇಳ್ತೀವಿ. ಈ ಬೆಲ್ಲ ತಿನ್ನೋದ್ರಿಂದ ಜೀರ್ಣ ಶಕ್ತಿ ಚೆನ್ನಾಗಾಗ್ತದೆ, ಜೀರ್ಣ ಸರಿಯಾಗಾಗ್ತದೆ. ಇದು ಉಷ್ಣಾಂಶ, ಇದರಲ್ಲಿ ಉಷ್ಣ ಗುಣ, ಸ್ನಿಗ್ಧ ಗುಣ ಇರೋದ್ರಿಂದ ಡೈಜೆಷನ್ನ ಚೆನ್ನಾಗಿ ಮಾಡ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಇನ್ನು ಬೆಲ್ಲದಲ್ಲಿ ವೈಟಮಿನ್ ಸಿ, ಐರನ್, ಈ ಎಲ್ಲ ಪೋಷಕಾಂಶಗಳಿದೆ. ಹಾಗೂ ಈ ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ಸೋರ್ ಥ್ರೋಟ್, ಗಂಟಲಿನ ಒಂದು ಸಮಸ್ಯೆಗಳು, ಗಂಟ್ಲು ಕೆರೆತ, ಇರಿಟೇಷನ್ಗಳು ಇರ್ಬೋದು, ಕಡಿಮೆ ಆಗ್ತದೆ. ರೆಸ್ಪಿರೇಟರಿ ಪ್ರಾಬ್ಲಮ್ಗಳು ಕಡಿಮೆ ಆಗ್ತದೆ. ಆರೋಗ್ಯವನ್ನು ಕಾಪಾಡ್ತದೆ. ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡಿ ಚಳಿಗಾಲದಲ್ಲಿ ಆರೋಗ್ಯವನ್ನು ಕಾಪಾಡ್ತದೆ. 3ನೇದು ಶುಂಠಿಗೆ ಆಯುರ್ವೇದದಲ್ಲಿ ವಿಶ್ವ ಭೇಷಜ ಅಂತ ಕರೀತಾರೆ. ವಿಶ್ವ ಅಂದರೆ ಯೂನಿವರ್ಸ್, ಭೇಷಜ ಅಂದರೆ ಮೆಡಿಸಿನ್, ಯೂನಿವರ್ಸಲ್ ಮೆಡಿಸಿನ್ ಅಂತ ಕರೆದಿದ್ದಾರೆ. ಈ ಶುಂಠಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ, ಡೈಜೆಸ್ಟಿವ್ ಫೈರ್ನ ಹೆಚ್ಚು ಮಾಡ್ತದೆ, ಅಗ್ನಿಯನ್ನು ಹೆಚ್ಚು ಮಾಡ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ.
ಈ ಶುಂಠಿ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಜ್ಯೂಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಉಷ್ಣಾಂಶವನ್ನು ಹೆಚ್ಚು ಮಾಡ್ತದೆ ದೇಹದ, ಹಾಗೂ ಈ ಒಂದು ಆರೋಗ್ಯವನ್ನು ಕಾಪಾಡಲ್ಲಿ ಇದು ತುಂಬಾ ಸಹಕಾರಿಯಾಗಿದೆ. ಶುಂಠಿ ಟೀ ಕುಡಿಬಹುದು, ಜಿಂಜರ್ ಟೀ ಅಂತ ಹೇಳ್ತಾರೆ. ಜಿಂಜರ್ ಟೀ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೂ ಚಳಿಗಾಲದಲ್ಲಿ ಆರೋಗ್ಯವನ್ನು ಕಾಪಾಡ್ತದೆ. ಈ ರೀತಿ ಶುಂಠಿಯನ್ನು ನೀವು ಚಳಿಗಾಲದಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು. 4ನೇದು ಟರ್ಮರಿಕ್ ಮಿಲ್ಕ್, ಅಂದರೆ ಅರಿಶಿನ ಇರ್ತಕ್ಕಂತಹ ಹಾಲು. ಉಗುರು ಬೆಚ್ಚಿನ ಹಾಲಿಗೆ ಒಂದು ಚಿಟಿಕೆ ಅರಿಶಿನವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಅರಿಶಿನದಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಅಂಶ ಇದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ರೆಸ್ಪಿರೇಟರಿ ಪ್ರಾಬ್ಲಮ್ನ ಕಡಿಮೆ ಮಾಡ್ತದೆ. ಆದ್ದರಿಂದ ಪ್ರತಿದಿನ ರಾತ್ರಿ ಮಲಗುವಾಗ 1 ಲೋಟ ಉಗುರು ಬೆಚ್ಚಿನ ಹಾಲಿಗೆ 1 ಚಿಟಿಕೆ ಅರಿಶಿನ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಈ ವಿಂಟರಲ್ಲಿ ಆಗ್ತಕ್ಕಂಥ ಕೋಲ್ಡ್ ಸಂಬಂಧಿ ಕಾಯಿಲೆಗಳು, ಶೀತ, ನೆಗಡಿ, ಕೆಮ್ಮು, ರೆಸ್ಪಿರೇಟರಿ ಪ್ರಾಬ್ಲಮ್ಗಳು ನಿವಾರಣೆ ಆಗ್ತದೆ. ಫ್ಲೂ ಆ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ. ಜಾಯಿಂಟ್ ಸ್ಟಿಫ್ನೆಸ್ ಆಗೋದು ಕಡಿಮೆ ಆಗ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು 5ನೇದು ಪ್ರಮುಖವಾಗಿ ಉದ್ದಿನ ಕಾಳು. ಈ ಉದ್ದಿನ ಕಾಳು ಏನು ಮಾಡ್ತದೆ ಅಂತಂದರೆ, ಇದರಲ್ಲಿ ತರ್ಪಣ ಹಾಗೂ ಬಲ್ಯ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಅಂದರೆ ತರ್ಪಣ ಅಂದರೆ ಇದು ನರಿಷಸ್, ಇದು ಪೋಷಣೆ ನೀಡ್ತದೆ. ಬಲ್ಯ ಅಂದರೆ ಸ್ಟ್ರೆಂತ್ ಕೊಡ್ತದೆ. ಇದನ್ನು ಸೇವನೆ ಮಾಡೋದ್ರಿಂದ ಉಷ್ಣಾಂಶನೂ ಹೆಚ್ಚಾಗ್ತದೆ, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು 6ನೇದು ಡ್ರೈ ಫ್ರೂಟ್ಸ್. ಪ್ರಮುಖವಾಗಿ ಹಲವಾರು ಫ್ರೂಟ್ಸ್ಗಳು, ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ವಾಲ್ನಟ್, ಪಿಸ್ತಾ, ಖರ್ಜೂರ, ಇವುಗಳನ್ನ ಸೇವನೆ ಮಾಡೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಚಳಿಗಾಲದಲ್ಲಿ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು 7ನೇದು ವೆಜಿಟೇಬಲ್ಸ್. ಪ್ರಮುಖವಾಗಿ ತರಕಾರಿಗಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಗೂ ಬೀಟ್ರೂಟು, ಮೂಲಂಗಿ, ಕ್ಯಾರೆಟು, ಈ ಎಲ್ಲ ಒಂದು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ನಾರಿನಂಶ ಅಧಿಕವಾಗಿರ್ತದೆ, ಪೋಷಕಾಂಶಗಳು ಹೆಚ್ಚಾಗಿ ಸಿಗ್ತದೆ, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. 8ನೇದು ಕೇಸರಿ. ಈ ಕೇಸರಿನಲ್ಲಿ ಹಲವಾರು ಪೋಷಕಾಂಶಗಳಿದೆ. ವೈಟಮಿನ್ B12, ಐರನ್ನು, ಪೊಟ್ಯಾಷಿಯಮ್ಮು, ಜಿಂಕ್, ಕಾಪರು, ಈ ಎಲ್ಲ ಪೋಷಕಾಂಶಗಳಿದೆ. ಈ ಪೋಷಕಾಂಶಗಳ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಇದರಲ್ಲಿ ಕೆರಾಟಿನಾಯ್ಡ್ ಅಂತ ಒಂದು ಅಂಶ ಇದೆ. ಇದು ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಒಂದು ಡಿಸೀಸ್ಗಳ, ಕಾಯಿಲೆಗಳ ವಿರುದ್ಧ ಹೋರಾಡ್ತದೆ, ಆರೋಗ್ಯವನ್ನು ಹೆಚ್ಚಿಸ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಆದ್ದರಿಂದ ಹಾಲಿಗೆ 1 ಚಿಟಿಕೆ ಕೇಸರಿಯನ್ನು ಮಿಶ್ರಣ ಮಾಡ್ಕೊಂಡು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಚಳಿಗಾಲದಲ್ಲಿ ನಮ್ಮ ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. 9ನೇದು ತುಪ್ಪ, ಹಸುವಿನ ತುಪ್ಪ. ಈ ತುಪ್ಪನ ನಾವು ಇಂಟರ್ನಲಿನೂ ಸೇವನೆ ಮಾಡ್ಬೋದು, ಬಾಹ್ಯವಾಗಿಯೂ ಅಪ್ಲೈ ಮಾಡ್ಬೋದು. ಒಳ್ಳೆ ಫ್ಯಾಟ್ ಇರ್ತದೆ, ಗುಡ್ ಫ್ಯಾಟ್ ಇರ್ತದೆ ಇದರಲ್ಲಿ. ಈ ತುಪ್ಪ ಸೇವನೆ ಮಾಡೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗ್ತದೆ, ಬಾಡಿ ವಾರ್ಮ್ ಆಗ್ತದೆ, ಚಳಿಗಾಲದಲ್ಲಿ ಆರೋಗ್ಯವನ್ನು ಕಾಪಾಡ್ತದೆ, ಸುಲಭವಾಗಿ ಜೀರ್ಣ ಆಗ್ತದೆ. ಇನ್ನು ತುಪ್ಪವನ್ನು ಒಂದು ಚರ್ಮಕ್ಕೆ ಸವರೋದ್ರಿಂದ ಚರ್ಮ ಕಾಂತಿಯುತವಾಗ್ತದೆ, ಜಾಯಿಂಟ್ಸ್ ಪೇಯ್ನ್ಗಳು ಕಡಿಮೆ ಆಗ್ತದೆ. ಈ ತುಪ್ಪದಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿರೋದ್ರಿಂದ ನಮ್ಮ ಆರೋಗ್ಯವನ್ನು, ಚರ್ಮದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು 10ನೇದು ನಲ್ಲಿಕಾಯಿ, ಆಮಲಕ್ಕಿ ಅಂತ ಕರೀತಾರೆ. ಈ ಆಮಲಕ್ಕಿ, ನಲ್ಲಿಕಾಯಲ್ಲಿ ವೈಟಮಿನ್ C ಅಧಿಕವಾಗಿದೆ, ನಾರಿನಂಶ ಇದೆ, ಹಲವಾರು ಪೋಷಕಾಂಶಗಳಿದೆ. ಇದನ್ನು ನಾವು ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ ಚಳಿಗಾಲದಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.